ನಿಮ್ಮಯ್ಯ ಅಂಗನಪ್ಪ ಸಂಗಮವನ್ನು
ನಿನ್ನ ಅಮ್ಮ ಮೊದಲೇ ನಿನ್ನನ್ನು ಬಿಟ್ಟಿದ್ದಾಳೆ ಅಂತ ಸುದ್ದಿ. ಯಾಕಂದ್ರೆ ದೇವರನ್ನ ಮಗು ನೀನು. ಈ ಪ್ರಪಂಚದಲ್ಲಿ ಯಾವ ತಾಯಿಗೂ ತಾನು ಹೆತ್ತ ಮೇಲೆ ಮಗು ಹೆತ್ತಾಗುವುದಿಲ್ಲವಂತೆ. ಅದರಿಂದಲೂ ನೀನು ವಂಚಿತ. ಯಾಕೆ? ಈ ಪ್ರಪಂಚದಲ್ಲಿ ಕಣ್ಣೆತ್ತಿ ನೋಡುವಾಗಲೇ ನೀನು ಏನೆಲ್ಲ ಕಟ್ಟಿಕೊಂಡು ಬಂದಿದ್ದೀ ಎನ್ನುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿ ಹೋಗಲಿ. ರಾಧೆಯ ಎದೆಯಲ್ಲಿ ನಿನಗಾಗಿ ಹಾವು ಜಿನುಗಿತಂತೆ. ಅದನ್ನಾದರೂ ಸಾರ್ಥಕ ಮಾಡಿಕೊಂಡಿಯೋ? ಇಲ್ಲದೆ ಇದ್ದಂತ ಹುಟ್ಟು ಹವ್ಯಾಸಕ್ಕೆ, ಹುಟ್ಟು ಹಂಬಲಕ್ಕೆ ನೀನು ಜಯಿಸಿದೆ. ಕ್ಷಾತ್ರ ಮಕ್ಕಳು ಕಲಿಯಬೇಕಾದಂತಹ ಯುದ್ಧವಿದ್ಯೋ ಎನ್ನುವುದು ನಿನಗೆ ಹೆಚ್ಚಾಗಿ ಕಲಿಯಬೇಕು ಅಂತ ಬಂತು. ಗುರುಗಳಾದಂತಹ ಆಚಾರ್ಯ ದ್ರೋಣರು ಸಣ್ಣ ಮಟ್ಟಿಗೆ ನಿನಗೆ ಎಲ್ಲವನ್ನು ಕಲಿಸಿದರು. ಆದ್ರೆ ನಿನ್ನ ತುಡಿತ ಮಿಡಿತ ಅಲ್ಲಿಗೆ ನಿಲ್ಲಿಲ್ಲ. ಇನ್ನೂ ಬೇಕು ಅಂತ ಆಶಪಟ್ಟೆ. ಅದು ಯಥಾರ್ಥ ಹೇಳಿದರು. ಮಂತ್ರಾಸ್ತ್ರವನ್ನು ಕಲಿಯುವುದಕ್ಕೆ ನಿನ್ನಲ್ಲಿ ಸಾಮರ್ಥ್ಯ ಇಲ್ಲ. ಮಾತ್ರ ಅಲ್ಲ, ನಿನಗಂತಹ ಅಧಿಕಾರವೂ ಇಲ್ಲ. ಗುರುಗಳು ಒಟ್ಟು ಹೇಳಿದ ಮೇಲೆ ಅದರ ಒಂದು ಭಾಷೆ ಇದ್ದವರಿಗೆ ಅರ್ಥ ಆಗಬೇಡ. ನೀನು ಅಲ್ಲಿಂದ ಎಲ್ಲಿಗೋ ತಲೆಮರೆಸಿ ಹೋದೆ. ಆ ನಂತರ ನಮ್ಮಂತಾದಂತಹ ಪರೀಕ್ಷಾರಂಗದಲ್ಲಿ ಕಾಣಿಸಿಕೊಂಡು ನಮ್ಮ ಗುರುಗಳಾದಂತಹ ಆಚಾರ್ಯ ದ್ರೋಣರು ನಮ್ಮನ್ನು ಸರ್ವ ಸಾಮರ್ಥ್ಯವುಳ್ಳಂತಹ ಒಬ್ಬ ಬಿಲ್ದವರ ಕದನ ಕಣದಲ್ಲಿ ಯಾರನ್ನು ಹಿಮ್ಮೆಟ್ಟಿಸಬಲ್ಲ ಅರ್ಜುನನೊಬ್ಬನೇ ಬಿಲ್ದವರ ಎನ್ನುವ ನೆಗಳತೆಯ ಪ್ರಾಶಸ್ತ್ಯದ ಪ್ರಾಮಾಣ್ಯವನ್ನು ಕೊಡುವ ಹೊತ್ತಿನಲ್ಲಿ ಎಲ್ಲಿಯೋ ಇದ್ದ ನೀವು ಪರೀಕ್ಷಾರಂಗದ ಕಳೆದ ಮಧ್ಯೆ ಕಾಣಿಸಿಕೊಂಡೆ. ನೋಡುವವರಿಗೆ ಇದಕ್ಕಿಂತ ಹೆಚ್ಚು ಗೊತ್ತುಂಟು ಅಂತ ಅವರು ಮೇಲೆ ಬರುವುದಲ್ಲ. ಅವರು ನಾಳೆ ಹೇಳಬಹುದು ಸಿಕ್ಕಿದ್ರೆ ನೀವು ಅದು ತಪ್ಪು ಹೇಳಿದ್ದೀರಿ. ಆದ್ರೆ ನೀನೇನು ಮಾಡಿದೆ? ನೋಡಿ ಆನನಮ್ಮವರುಂಟೆ ನಿನಗಿದು ಸಾನುರಾಗವೇ. ಆನನಮ್ಮವರುಂಟೆ ನಿನಗಿದು ಸಾನುರಾಗವೇ. ಏನು ಸಾರಥಿ ಸರಳು ಪಾಂಡವ ಸೇನೆಯರು ಗೆಲ್ಲಬಹುದಯ್ಯ. ಮಾತನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ. ಆನನಮ್ಮವರುಂಟೆ ನಿನಗಿದು ಸಾನುರಾಗವೇ. ರವಿಸೂನುವಿನ ಮಗ ನೋಡಿ ಮಾತಾಡೀಸೆಂದೆಂದ ಸಾರಥಿ ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದಯ್ಯ. ಸಾರಥಿ
ಿ